ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಕರ್ನಾಟಕ ಸರ್ಕಾರ ನೀಡುತ್ತಿರುವ ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ, ಆರಂಭವಾಗಿದೆ. SLC ಹಾಗೂ ಪೋಸ್ಟ್ ಮೆಟ್ರಿಕ್ನಲ್ಲಿ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ₹1,000 ಸಹಾಯಧನವನ್ನಾಗಿ ಪಡೆಯಬಹುದಾಗಿದೆ. ಈ ಸ್ಕಾಲರ್ಶಿಪ್ಗೆ ಅಂದರೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು, ರಿಜಿಸ್ಟ್ರೇಷನ್ ಮಾಡೋದು ಹೇಗೆ, ಅಪ್ಲಿಕೇಶನ್ ಹಾಕೋದು ಹೇಗೆ, ಯಾವ ರೀತಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು, ಪ್ರತಿಯೊಂದು ಕೂಡ ಇಲ್ಲಿ ಲೈವಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ವಿತೌಟ್ ಮಿಸ್ಟೇಕ್ ನಿಮ್ಮ ಫೋನಲ್ಲಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ SLC ಮಕ್ಕಳು 60% ಮೇಲೆ ಬಂದಿರೋಂಥ ಮಕ್ಕಳಿಗೆ ಯಾವ ರೀತಿ ಸಹಾಯಧನಕ್ಕೆ ಅಪ್ಲೈ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಟ್ಟಿದ್ದೆ. ಈ ಸಲ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದು ಪೋಸ್ಟ್ ಮೆಟ್ರಿಕ್ ಅಂದರೆ PUC ಆದ ಮಕ್ಕಳು, PUC, ITI, ಡಿಪ್ಲೊಮೊ, ಪೋಸ್ಟ್ ಡಿಗ್ರಿ ಅಂತ ಆದಂಥ ಮಕ್ಕಳು ಕೂಡ ಈ ವಿಡಿಯೋ ನೋಡಿಕೊಂಡು ಅಪ್ಲೈನ ಮಾಡ್ಬೋದಾಗಿರುತ್ತೆ. SC ST ಮಕ್ಕಳು ಮಾತ್ರ ಇದು ಅಪ್ಲೈ ಮಾಡ್ಬೋದು. ಈಗ ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದನ್ನು ನೋಡೋಣ. ಇವಾಗ ನೋಡ್ತಾ ಇರ್ಬೋದು, ಗೂಗಲ್ ಓಪನ್ ಮಾಡಿಬಿಟ್ಟು ಅಲ್ಲಿ ಸರ್ಚಲ್ಲಿ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ ಹಾಕಿದ್ರೆ ಇತ್ತ ಲಿಂಕ್ಗಳು ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇತ್ತ ನೋಡ್ತಾ ಇಲ್ಲ ವೆಬ್ಸೈಟ್ ಓಪನ್ ಆಗಿದೆ, ಸಮಾಜ ಕಲ್ಯಾಣ ಅಂತ ಅಂದ್ಬಿಟ್ಟು. ಈ ವೆಬ್ಸೈಟ್ ಪೇಜ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಗೆ ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೈರೆಕ್ಟಾಗಿ ಈ ಪೇಜ್ ಓಪನ್ ಆಗುತ್ತೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಅಂದ್ಬಿಟ್ಟು. ಇವಾಗ ಇಲ್ಲಿ ಕೆಳಗಡೆ ಬಂದರೆ ನಮ್ಮ ಯೋಜನೆಗಳಲ್ಲಿ ತುಂಬ ಸ್ಕೀಮ್ಗಳನ್ನ ನೋಡ್ಬೋದು, ಗೌರ್ಮೆಂಟ್ ಸ್ಕೀಮ್ಗಳು. ಇದರಲ್ಲಿ ಪ್ರೋತ್ಸಾಹಧನ ಅಂತಂದರೆ ಪ್ರೈಸ್ ಮನಿ ಅನ್ನೋದು, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಪ್ರೋತ್ಸಾಹಧನ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಇದ್ದ ಪ್ರೈಸ್ ಮನಿ ಅನ್ನೋ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೋಡ್ತಾ ಇಲ್ಲ ಇಂಗ್ಲೀಷ್ ಅಪ್ಲಿಕೇಶನ್ ಲಾಗಿನ್ ಅಂತ, ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿ ಒಂದಷ್ಟು ಆಪ್ಷನ್ ಓಪನ್ ಆಗುತ್ತೆ. ಇದರಲ್ಲಿ ರಿಜಿಸ್ಟರ್ ಅಂತ ಇದಿಲ್ಲ, ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ತಾ ಇಲ್ಲ ಆಧಾರ್ ಡೀಟೇಲ್ ಅಂತ ಅಂದ್ಬಿಟ್ಟು ಇಲ್ಲಿ ಓಪನ್ ಆಗಿದೆ. ಆಧಾರ್ ಡೀಟೇಲಲ್ಲಿ ಇಲ್ಲಿ ನೋಡ್ತಾ ಇದ್ದಲ್ಲ ಪೋಸ್ಟ್ ಮೆಟ್ರಿಕ್ ಮತ್ತು SLC ಅಂತ ಇದೆ, ಸ್ಕೀಮ್ನ ಸೆಲೆಕ್ಟ್ನ ಮಾಡ್ಕೋಬೇಕು. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ SLC ಅಪ್ಲೈ ಮಾಡೋದು ಹೇಗೆ, 10th ಪಾಸ್ ಆದಂಥವ್ರಿಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಇವಾಗ ಪೋಸ್ಟ್ ಮೆಟ್ರಿಕ್ PUC ಆದೋದಕ್ಕೆ ತಿಳಿಸ್ಕೊಡ್ತಾ ನೋಡ್ತಾ ಇರ್ಬೋದು. ಪೋಸ್ಟ್ ಮೆಟ್ರಿಕನ್ನು ಸೆಲೆಕ್ಟ್ ಆದಮೇಲೆ ಇಲ್ಲಿ ಆ ವ್ಯಾಲಿಡೇಟ್ ಆಧಾರ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕ್ಲಿಕ್ ಆಗಿದ ತಕ್ಷಣ ಈ KYC ಪೇಜ್ ಓಪನ್ ಆಗುತ್ತೆ. ಇದಕ್ಕೆ ಮೇಯ್ನಾಗಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕಾಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ಈ KYC ಆಗಿ ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊತಾ ಇದ್ದೀನಿ. ಎಂಟರ್ದಾದಮೇಲೆ ಇಲ್ಲಿ ನನ್ನ ಆಧಾರ್ ಮಾಹಿತಿ ಅಂತ ಇದ್ದಿಲ್ಲ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ OTP ಅನ್ನೋ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಕ್ಲಿಕ್ ಆಗಿದ ತಕ್ಷಣ ಜನರೇಟ್ OTP ಅನ್ನೋ ಆಪ್ಷನ್ ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಓಕೆ ಅಂತ ಕೊಟ್ಟಿದ ತಕ್ಷಣ ಒಂದು OTP ಏನು ಬಂದಿರುತ್ತಲ್ಲ ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂಥ ಮೊಬೈಲ್ಗೆ ಬಂದಂಥ OTPನ ಇಲ್ಲಿ ಎಂಟರ್ OTP ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ ಕೆಳಗಡೆ ಆ ಬಾಕ್ಸಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. OTPನ ಇಲ್ಲಿ ಎಂಟರ್ನ ಮಾಡಿಕೊಂಡು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಪೇಜ್ ಇದು ಓಪನ್ ಆಗಿದೆ. ಆಧಾರ್ ಕಾರ್ಡ್ ವೆರಿಫಿಕೇಷನ್ ಸಕ್ಸಸ್ಫುಲಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿ ವೆರಿಫೈ ಆಗಿದೆ, ಆಧಾರ್ ಕಾರ್ಡ್ ವೆರಿಫೈ ಆಗಿ ಆಧಾರ್ ಕಾರ್ಡಲ್ಲಿರೋಂಥ ಫೋಟೋ ಆಗಿರ್ಬೋದು, ಹೆಸರು, ಡೇಟ್ ಆಫ್ ಬರ್ತು, ಮೇಲ ಫೀಮೇಲ, ಅಡ್ರೆಸ್ ಪ್ರತಿಯೊಂದು ಕೂಡ ಇಲ್ಲಿ ಪೀಚಾಗಿ ಬಂದಿರುತ್ತೆ. ಎಲ್ಲ ಕರೆಕ್ಟಾಗಿದೆ ಅಂತ ವೆರಿಫೈ ಮಾಡಿಕೊಂಡು ನೆಕ್ಸ್ಟ್ ಬಂದ ಕೆಳಗಡೆ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಪರ್ಸ್ನಲ್ ಡೀಟೇಲಲ್ಲಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕೋಬೇಕಾಗುತ್ತೆ. ಫಸ್ಟಾಗಿ 10th ಸ್ಟ್ಯಾಂಡರ್ಡ್ SLC ಪಾಸ್ ಆಗಿರೋಂಥ ರಿಜಿಸ್ಟ್ರೇಷನ್ ನಂಬರ್ನ ಹಾಕೋಬೇಕಾಗುತ್ತೆ. ನೀವು ಯಾವುದೇ ಕ್ಲಾಸ್ ಅಪ್ಲೈ ಮಾಡ್ತಾ ಇದ್ದೀನೋ, ಡಿಪ್ಲೊಮೊ, ಡಿಗ್ರಿ ಯಾವುದೇ ಅಪ್ಲೈ ಮಾಡೋದು ರಿಜಿಸ್ಟ್ರೇಷನ್ ನಂಬರ್ 10th ರಿಜಿಸ್ಟ್ರೇಷನ್ ನಂಬರ್ನ ಹಾಕೋಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಫಾದರ್ ನೇಮು, ಮದರ್ ನೇಮು ಮತ್ತು ಮೊಬೈಲ್ ನಂಬರ್ನ ಕೇಳ್ತಾ ಇದೆ. ನಿಮ್ಮ ಆಧಾರ್ ಕಾರ್ಡಲ್ಲಿ SLC ಮಾರ್ಕ್ಸ್ ಕಾರ್ಡಲ್ಲಿ ಇಲ್ಲ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ತಂದೆ ತಾಯಿ ಹೆಸರನ್ನ ಹಾಕ್ಕೊಳ್ಳಿ. ಫಾದರ್ ನೇಮ್ ಅದನ್ನು ಎಂಟರ್ನ ಮಾಡ್ಕೊಂಡು ಫೋನ್ ನಂಬರ್ ಏನು ಪೇರೆಂಟ್ಸ್ ಕೊಟ್ಟಿದೆ ಇಲ್ಲ ನಿಮ್ಮದೇ ನಂಬರ್ ಕೊಟ್ಟಿದೆ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ ಆದಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಕೆಳಗಡೆ ಇಷ್ಟು ಡೀಟೇಲ್ ಕರೆಕ್ಟಾಗಿ ಹಾಕೊಂಡಾದ್ಮೇಲೆ ವೆರಿಫೈ ಮಾಡ್ಕೊಳ್ಳಿ ಒಂದ್ಸಲಿ SLC ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟಾಗಿದೆಯಾ ಅಂತ. ಅದಾದಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಕಾಲೇಜ್ ಡಿಸ್ಟ್ರಿಕ್ನ ಕೇಳ್ತಾ ಇದೆ. ನಿಮ್ಮ ಕಾಲೇಜ್ ಡಿಸ್ಟ್ರಿಕ್ ಯಾವುದು ಅಂತ ಅಂದ್ಬಿಟ್ಟು ಇವಾಗ ಓದ್ತಾ ಇರೋದು ಇಲ್ಲ ಓದಿರೋದು ಯಾವ ಡಿಸ್ಟ್ರಿಕಲ್ಲಿ ನೀವು ಓದಿರೋ ಕಾಲೇಜು ಡಿಸ್ಟ್ರಿಕ್ ಇರೋದು ಯಾವುದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಕಾಲೇಜ್ ಡಿಸ್ಟ್ರಿಕ್ಸ್ ಸೆಲೆಕ್ಟ್ ಆದಮೇಲೆ ಯಾವ ತಾಲೂಕು ಅಂತ ಕೇಳ್ತದೆ, ತಾಲೂಕು ಕೂಡ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಎಲ್ಲ ಕರೆಕ್ಟಾಗಿದೆ ಚೆಕ್ ಮಾಡ್ಕೊಂಡು ತಾಲೂಕೆಲ್ಲ ಹಾಕೋದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಬಂದರೆ ನಿಮ್ಮ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇದೆಲ್ಲ ವೆರಿಫೈ ಮಾಡ್ಕೊಂಡಿದ್ದೀನಿ. ಇವಾಗ ಕೆಳಗಡೆ ಬಂದು ಇಲ್ಲಿ ಕ್ಯಾಸ್ಟು ಮತ್ತು ಇನ್ಕಮ್ ಡೀಟೇಲ್ನ ಕೇಳ್ತಾ ಇದೆ, ನೋಡೋದಲ್ಲ. ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಡೀಟೇಲಲ್ಲಿ ಯಾವುದೇ ಅಪ್ಲೋಡ್ ಮಾಡೋದು ಏನು ಅವಶ್ಯಕತೆ ಇಲ್ಲ, ಜಸ್ಟ್ ನಿಮ್ಮ ಸರ್ಟಿಫಿಕೇಟು ಅಪ್ಡೇಟ್ ಆಗಿರಬೇಕಾಗತ್ತೆ. RD ನಂಬರ್ ಏನು ಸರ್ಟಿಫಿಕೇಟಲ್ಲಿ RD ನಂಬರ್ ಇತ್ತಲ್ಲ RD ನಂಬರ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ. RD ನಂಬರ್ನ ಹಾಕ್ಕೊಂಡು ಇಲ್ಲಿ ರೆಡ್ ಕಲರಲ್ಲಿ ನೋಡ್ತಾ ಇಲ್ಲ
ವ್ಯಾಲಿಡೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಆಗಿದ ತಕ್ಷಣ ವೆರಿಫೈ ಆಗುತ್ತೆ, ಇಲ್ಲಾಂದರೆ ತೊಗೊಳೋದಿಲ್ಲ. ವೆರಿಫೈ ಆಯಿತು ಅಂದರೆ ನಿಮ್ಮದು ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಗ್ರೀನ್ ಕಲರಲ್ಲಿ ತೋರಿಸ್ಬೇಕು. ಮತ್ತು ಇಲ್ಲಿ ನಿಮ್ಮ ಯಾವ ಕ್ಯಾಟಗರಿಗೆ ಜಾಯ್ನ್ ಆಗಿದ್ದೀರಾ ಅಂದ್ಬಿಟ್ಟು ಕೂಡ ಇಲ್ಲಿ ತೋರಿಸುತ್ತೆ. ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ SC ಕ್ಯಾಸ್ಟ್ ಜಾಯ್ನ್ ಆಗಿದೆ. ಅದಾದಮೇಲೆ ಕೆಳಗಡೆ ಇನ್ಕಮ್ ಸರ್ಟಿಫಿಕೇಟು ಕೂಡ ಸೇಮ್ ಅದೇ ರೀತಿ ಇಲ್ಲಿ ಸರ್ಟಿಫಿಕೇಟ್ ನಂಬರ್ನ ಹಾಕ್ಕೊಂಡು ಇಲ್ಲಿ ವ್ಯಾಲಿಡೇಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಆ್ಯನ್ಯುವಲ್ ಇನ್ಕಮ್ ಎಷ್ಟು ಅಂತ ಅಂದ್ಬಿಟ್ಟು ಕೆಳಗಡೆ ಶೋ ಆಗ್ತಾ ಇದೆ. ಕರೆಕ್ಟಾಗಿದ್ದರೆ ಇಲ್ಲಿ ವೆರಿಫೈ ಆಗಿ ಗ್ರೀನ್ ಕಲರಲ್ಲಿ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ನೋಡಿದಲ್ಲ, ವೆರಿಫೈ ಆದಮೇಲೆ ನೆಕ್ಸ್ಟ್ ಬಂದ ಕೆಳಗಡೆ ಅಕಾಡೆಮಿಕ್ ಡೀಟೇಲ್ ಕೇಳ್ತಾರೆ. ಅಕಾಡೆಮಿಕ್ ಡೀಟೇಲಲ್ಲಿ ಫಸ್ಟಾಗಿ ಎಕ್ಸಾಮ್ ರಿಸಲ್ಟ್ ಯಾವಾಗ ಬಂತು ಡೇಟ್ನ ಹಾಕಬೇಕಾಗತ್ತೆ. ಎಕ್ಸಾಮ್ ರಿಸಲ್ಟ್ ಬಂದಿದ್ದ ಡೇಟ್ನ ಇಲ್ಲಿ ಮೆನ್ಷನ್ನ ಮಾಡಬೇಕಾಗತ್ತೆ. ಯಾವ ಡೇಟಿಗೆ ನಿಮಗೆ ರಿಸಲ್ಟ್ ಬಂತು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ನೀವು ಯಾವ ಕೋರ್ಸ್ ಓದಿದ್ದು, ನೀವು ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದಲ್ಲ, ಯಾವ ಕೋರ್ಸ್ನ ನೀವು ಫಿನಿಷ್ ಮಾಡಿರೋದು, ಇವಾಗ ಯಾವುದಕ್ಕೆ ನೀವು ಅಪ್ಲೈ ಮಾಡ್ತಾ ಇರೋದು, ಯಾವ ಕೋರ್ಸಲ್ಲಿ ನಿಮಗೆ ಸಬ್ಜೆಕ್ಟಲ್ಲಿ ನೀವು ಪಾಸಾಗಿ ರ್ಯಾಂಕಲ್ಲಿ ತೊಗೊಂಡಿದ್ದೀರಾ, ಪರ್ಸೆಂಟೇಜ್ ಬಂದಿದೆ ಅನ್ನೋದನ್ನ ಇಲ್ಲಿ ಕೋರ್ಸ್ನ ಸೆಲೆಕ್ಟ್ನ ಮಾಡಬೇಕು. ನಾನಿಲ್ಲಿ ಅಪ್ಲೈ ಮಾಡ್ತಾ ಇರೋದು ಸೆಕೆಂಡ್ PU ಪಾಸ್ ಆಗಿರೋಂಥ ಮಗುದು ಅಪ್ಲೈ ಮಾಡ್ತಾ ಇರೋದ್ರಿಂದ ನೀವು ಯಾವ ಕೋರ್ಸ್ ಅಪ್ಲೈ ಮಾಡ್ತಾ ನೋಡಿ, ITI ಡಿಪ್ಲೊಮೋನೋ ಇಲ್ಲಾಂದರೆ ಡಿಗ್ರಿ ಆಗಿದೆ, ಪೋಸ್ಟ್ ಡಿಗ್ರಿ ಆಗಿದೆ, ಯಾವುದು ಒಂದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇದರಲ್ಲಿ ಎಲ್ಲ ಕೂಡ ಇರುತ್ತೆ ಇದರಲ್ಲಿ ಲಿಸ್ಟಲ್ಲಿ. ನಾನಿಲ್ಲಿ PU ಫಸ್ಟ್ 11th ಕೂಡ ನೀವು ಅಪ್ಲೈನ ಮಾಡ್ಬೋದಾಗಿದೆ. 11th ಇಲ್ಲ 12th ಇಲ್ಲಿ ನೋಡ್ಬೋದು. ನಾನಿಲ್ಲಿ PU 11th ಅಂತ ಇದೆಯಲ್ಲ, 11th 12th ಅಂತ ಇದನ್ನು ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಯೂನಿವರ್ಸಿಟಿ ಕೇಳ್ತಾ ಇದೆ. ಯಾವ ಯೂನಿವರ್ಸಿಟಿ ಅಂತ ಹಾಕ್ಕೋಬೇಕಾಗತ್ತೆ, ಯಾವ ಬೋರ್ಡ್ ಅಂತ ಹಾಕ್ಕೊಳ್ಳಿ. ನಾನಿಲ್ಲಿ PU ಬೋರ್ಡ್ ಆಗಿರೋದ್ರಿಂದ PU ಬೋರ್ಡ್ನ ಹಾಕ್ಕೊತಾ ಇದ್ದೀನಿ. PU ಬೋರ್ಡ್ನ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಕೋರ್ಸ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕೆಳಗಡೆ ಬಂದರೆ ಕೋರ್ಸ್ನ ಸೆಲೆಕ್ಟ್ ಮಾಡಬೇಕು. ಕೋರ್ಸ್ ಮೇಲೆ ಕ್ಲಿಕ್ನ ಮಾಡೋದು ಇಲ್ಲಿ ಆರ್ಟ್ಸು, ಕಾಮರ್ಸು, ಸೈನ್ಸು ಅಂತ ಅಂದ್ಬಿಟ್ಟು ತೋರಿಸುತ್ತೆ. ನೀವು ಯಾವ ಕೋರ್ಸ್ ಓದಿದ್ದೀರಾ, ಯಾವ ಸಬ್ಜೆಕ್ಟ್ ಓದಿದ್ದೀರಾ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕಾಲೇಜ್ ನೇಮ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಕರೆಕ್ಟಾಗಿ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮ್ಮ ಅಕಾಡೆಮಿಕ್ ಏನು ಇವಾಗ ರಿಜಿಸ್ಟ್ರೇಷನ್ ನಂಬರ್ ಪಾಸ್ ಔಟ್ ಆಗಿರಲ್ಲ, ಅದು ಹಾಲ್ ಟಿಕೆಟ್ ನಂಬರ್ ಏನಿರುತ್ತಲ್ಲ ಆ ಹಾಲ್ ಟಿಕೆಟ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ ಆಗಿದ ತಕ್ಷಣ ಇಲ್ಲಿ ಪರ್ಸೆಂಟೇಜ್ ಆಟೋಮೆಟಿಕ್ ಬಂದುಬಿಡುತ್ತೆ, ನೋಡ್ತಾ ಇರ್ಬೋದು. ಎಂಟರ್ ಆಗಿ ನಿಮಗೆ ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಪರ್ಸೆಂಟೇಜ್ ತೋರಿಸುತ್ತೆ. ಇದಾದಮೇಲೆ ಇಲ್ಲಿ ನೋಡ್ತಾ ಇದ್ಬಿಟ್ಟು ಇದು ಕಾಲೇಜ್ ನೇಮ್ ಮಿಸ್ ಆಯಿತು, ಇದು ಮಿಸ್ ಆಗಿದ್ದಕ್ಕೋಸ್ಕರ ಇನ್ನೊಂದ್ಸಲಿ ಹಾಕ್ಕೊತಾ ಇದ್ದೀನಿ. ಕರೆಕ್ಟಾಗಿ ಹಾಕ್ಕೋಬೇಕಾಗತ್ತೆ. ಯಾವ ಡಿಸ್ಟ್ರಿಕ್ಕಲ್ಲಿ ನಿಮ್ಮ ಕಾಲೇಜ್ ನೇಮು ಕರೆಕ್ಟಾಗಿ ಪಿನ್ ಕೋಡ್ ಸಮೇತ ಅಲ್ಲಿ ಮ್ಯಾಚ್ ಆಗಬೇಕು ನಿಮ್ಮ ಕಾಲೇಜು. ಅದು ಹಾಗೆ ತಾನೇ ಅದು ರಿಜೆಕ್ಟ್ ಆಗೋದಿಲ್ಲ. ಇದರಲ್ಲಿ ಮಿಸ್ ಮಾಡಿಬಿಡಿ, ನೀವು ಸೇಮ್ ಟು ಸೇಮ್ ಇರಬೇಕಾಗತ್ತೆ. ಇದಾದಮೇಲೆ ಇಲ್ಲಿ ಆ್ಯನ್ಯುವಲ್ ಇಲ್ಲ ಸೆಮಿಸ್ಟರ್ ಅಂತ ಕೇಳ್ತಾ ಇದೆ. ಆ್ಯನ್ಯುವಲ್ PUC ಓದಿರೋದ್ರಿಂದ ಆ್ಯನ್ಯುವಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು, ನೀವೇನಾದರೂ ಡಿಪ್ಲೊಮೊ ಇಲ್ಲ ಡಿಗ್ರಿ ಓದಿದ್ರೆ ಅದೇನೇ ಸೆಮಿಸ್ಟರ್ ವೈಸ್ ಇದೆ, ಸೆಮಿಸ್ಟರ್ ಅಂತ ಹಾಕ್ಕೊಂಡು ಸೆಮಿಸ್ಟರ್ ವೈಸ್ದು ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ನ ಮಾಡಬೇಕಾಗತ್ತೆ. ನಾನು ಇಲ್ಲಿ ಆ್ಯನ್ಯುವಲ್ ಆಗಿರೋದ್ರಿಂದ ಆ್ಯನ್ಯುವಲ್ ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ SLC ಮತ್ತು PUCದು ಏನು ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಆ ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ನೀವು PUCದು ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದೇ ಇಲ್ಲ ಅಂತ ಅಂದರೆ ಅದು ನೀವು ಆನ್ಲೈನಲ್ಲಿ ಏನು ತೆಗ್ದಿದ್ದೀರಲ್ಲ ಮಾರ್ಕ್ಸ್ ಕಾರ್ಡು ಅದನ್ನೇ ನೀವು ಇಲ್ಲಿ ಅಪ್ಲೋಡ್ನ ಮಾಡಬೇಕಾಗತ್ತೆ. ಮಾರ್ಕ್ಸ್ ಕಾರ್ಡ್ನ ಆನ್ಲೈನಲ್ಲಿ ಏನು ತೆಗ್ದಿದ್ದೀರಲ್ಲ ಮಾರ್ಕ್ಸ್ ಕಾರ್ಡು ಡೌನ್ಲೋಡ್ ಮಾಡ್ಕೊಂಡಿರೋದು PUದು ಅದನ್ನು ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ SLC ಮತ್ತು PUCದು PDF ಫೈಲಲ್ಲಿ JPG ಅಲ್ಲ PDF ಫೈಲಲ್ಲಿ 500 KB ಒಳಗಡೆ ಇರೋಂಥ ಫೈಲ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ SLCದು ಮತ್ತು PUCದು ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ 500 KB ಒಳಗಡೆ ಇರಬೇಕು, ಇಲ್ಲಾಂದರೆ ಅದು ತೊಗೊಳೋದಿಲ್ಲ. 500 KB ಒಳಗಡೆ ಇದ್ದರೆ ಮಾತ್ರ ತೊಗೊಳುತ್ತೆ. ಎರಡು ಅಪ್ಲೋಡ್ ಆದಮೇಲೆ ಇಲ್ಲಿ ನೋಡ್ತಾ ಇದ್ವಿ ಇವಾಗ ರಿಜಿಸ್ಟರ್ ಅಂತಿದ್ದಿಲ್ಲ, ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡಬೇಕು. ಕ್ಲಿಕ್ನ ಮಾಡೋದಕ್ಕೂ ಮುಂಚೆ ರಿಜಿಸ್ಟರ್ ಮಾಡೋದಕ್ಕೂ ಮುಂಚೆ ಒಂದ್ಸಲಿ ಎಲ್ಲ ಕರೆಕ್ಟಾಗಿದೆ ಅಂತ ವೆರಿಫೈ ಮಾಡಿಕೊಳ್ಳಿ. ಎಲ್ಲ ಏನೆಲ್ಲ ನೀವು ಟೈಪ್ ಮಾಡಿದೆಲ್ಲ ಇನ್ನೊಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 1 ನಿಮಿಷ ಅಲ್ಲ, ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ಒಂದ್ಸಲಿ ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ಕರೆಕ್ಟಾಗಿದೆ ಅಂತ ವೆರಿಫೈ ಮಾಡ್ಕೊಳ್ಳಿ. ಒಂದು ಮಿಸ್ಟೇಕ್ ಆಯಿತು ಅಂದರೂ ಕೂಡ ನಿಮಗೆ ರಿಜೆಕ್ಟ್ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೊಂದ್ಸಲಿ ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕಾಗೋದಿಲ್ಲ. ಕರೆಕ್ಟಾಗಿ ಅಪ್ಲೈನ ಮಾಡಬೇಕಾಗತ್ತೆ. ಎಲ್ಲ ಕರೆಕ್ಟಾಗಿದೆ ಅಂತ ವೆರಿಫೈನ ಮಾಡ್ಕೊಂಡು ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಡೀಟೇಲ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಕಾಲೇಜ್ ಎಲ್ಲ ಕರೆಕ್ಟಾಗಿದೆ ಸೆಲೆಕ್ಟ್ ಮಾಡಿ ಅದೆಲ್ಲ ಚೆಕ್ ಮಾಡಿಕೊಂಡು ಕೆಳಗಡೆ ಬಂದು PDF ಫೈಲು ಕೂಡ ನೀವು ಕರೆಕ್ಟಾಗಿರೋದನ್ನ ಅಪ್ಲೋಡ್ ಮಾಡಿ ಅಂತ ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ನೇಮ್ ಏನು ಕೊಟ್ಟಿದ್ದೀರ ಅದಕ್ಕೆ ಫೈಲ್ಗೆ ಆ ಫೈಲೇ ಅಪ್ಲೋಡ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಾದಮೇಲೆ ಇಲ್ಲಿ ಇವಾಗ ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡಿ. ಎಲ್ಲ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಂಡು ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಇವಾಗ ನೋಡ್ಬೋದು ಇವಾಗ ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನೋಡ್ತಾರಲ್ಲ ಅಪ್ಲಿಕೆಂಟ್ ಹ್ಯಾಸ್ ಬೀನ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಆಗಿದೆ. ಇಲ್ಲಿ ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದು PDF ಫೈಲು ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ತಾ ಇಲ್ಲ ಅಲ್ಲೇ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿ ಈ ಫೈಲ್ ಏನಿಲ್ಲಿ ಅಕ್ನಾಲೇಜ್ಮೆಂಟ್ ಏನು ನೋಡ್ತಾ
ಇರೋಲ್ಲ. ಇದೊಂದು ಪ್ರಿಂಟೌಟ್ನ ತೊಗೊಂಡು ನಿಮ್ಮ ನಿಯರೆಸ್ಟ್ ಆಗಿರೋಂಥ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ಇದನ್ನು ಸಬ್ಮಿಟ್ ಮಾಡಿದ್ರೆ ಬೇಗನೆ ಅಪ್ರೂವಲ್ ಆಗುತ್ತೆ. ನೋಡೋದಲ್ಲ ಯಾವ ರೀತಿ ನೀವು ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಆನ್ಲೈನಲ್ಲಿ ನಿಮ್ಮ ಮನೇಲೆ ಕೂತ್ಕೊಂಡು ನಿಮ್ಮ ಫೋನಲ್ಲಿ ವಿತೌಟ್ ಮಿಸ್ಟೇಕ್ ಅಪ್ಲೈ ಮಾಡೋದನ್ನು ಯಾವ ರೀತಿ ಅನ್ನೋದನ್ನ ತಿಳಿಸ್ಕೊಟ್ಟಿನಿ. ಈ ವಿಡಿಯೋನ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂಡಿನಿ. ಯೂಸ್ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಅವರು ಕೂಡ ಇದರ ಲಾಭನ ತಗೊಳ್ಳಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ. ಪ್ಲೀಸ್ ಎಲ್ಲರ ಹತ್ರ ಒಂದೇ ರಿಕ್ವೆಸ್ಟ್, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.